ಫೆಬ್ರವರಿ 18 ಗದಗಿನಲ್ಲಿ ಅಪ್ಪಾಜಿಯವರ ವರ್ಧಂತಿಯನ್ನು ಸಾವಿರಾರು ಜನ ಮಕ್ಕಳು ಸೇರಿ ಆಚರಿಸಿದ್ರು. ಮೈಸೂರಿನ ಮಕ್ಕಳು ಸ್ವತಃ ಆಶ್ರಮದಲ್ಲೇ ಅಪ್ಪಾಜಿಗೆ ಆಚರಿಸ್ಬೇಕು ಅಂತ ಈ ಸಂಜೆ ಏರ್ಪಾಡು ಮಾಡಿ ಅಪ್ಪಾಜಿ ಬರಬೇಕು ಅಂದ್ರೆ ನಮ್ಮದೇ ಆಶ್ರಮ ಆದ್ರಿಂದ ಅದನ್ನ ಇಲ್ಲ ಅನ್ನಕ್ಕಾಗದೇನೆ ಒಪ್ಕೊಂಡು ಇವತ್ತು ಈ ಒಂದು ಸಂಜೆ ಅಪ್ಪಾಜಿಯ ವರ್ಧಂತಿ ಮಹೋತ್ಸವವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಓಂಕಾರ ಹಾಡಿದರು ಸುಪರ್ಣಾದೇವಿ, ಅವರಿಂದ ಶುರುವಾಯಿತು. ಸಣ್ಣದಾಗಿ ಆಮೇಲೆ ದೊಡ್ಡದಾಗಿ ಬೆಳೀತಾ ಬೆಳೀತಾ ಹುಟ್ಟು ಹಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಮೈಲಿಗೈ, ಬಹಳ ವಿಶೇಷವಾದ. ಅದು ಸಂತೋಷ ಪಡುವ ದಿನವೂ ಹೌದು, ಆತ್ಮಾವಲೋಕನ ಪಡಬೇಕಾದಂಥ ದಿನವೂ ಹೌದು, ದುಃಖವನ್ನ ಪಡಬೇಕಾದಂತಹ ದಿನವೂ ಹೌದು, ಮತ್ತು ಮುಂದಿನ ಗುರಿಯನ್ನ ಯೋಜನೆ ಮಾಡ್ಕೋಬೇಕಾದಂತಹ ದಿನವೂ ಹೌದು. ಈ 4 ಕಾರ್ಯಗಳನ್ನು ಕೂಡ ಆ ಹುಟ್ಟು ಹಬ್ಬ ಬರೀ ಒಂದು ಕೇಕ್ ಕಟ್ ಮಾಡಿಬಿಟ್ಟು ತಿನ್ಬಿಟ್ಟು ಹೋಗೋದು. ಈ 4 ಮನುಷ್ಯ ಅರ್ಥ ಮಾಡಿಕೊಂಡು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಒಂದು, ಸಂತಸ ಪಡಬೇಕಾದ ದಿನ. ಯಾಕೆ ಸಂತಸ ಪಡಬೇಕು? ಭಗವಂತ ನನ್ನನ್ನ ಇಷ್ಟು ಕಾಲ ನೀನು ಕರುಣಿಸಿ ಕಾಪಾಡಿದೆಯಲ್ಲ, ಇವತ್ತು ನಾನೇನಾದ್ರು ಉಸಿರಾಡ್ತಾ ನಿಂತಿದ್ರೆ ಅದು ನಿನ್ನ ಕಾರಣದಿಂದ ಅನ್ನುವ ಸಂತೋಷ. ಯಾಕೆಂದ್ರೆ ಈ ಉಸಿರು ಯಾವಾಗ ಯಾವಾಗ ಬೇಕಾದ್ರೂ ನಿಂತೋಗ್ಬಿಡ್ಬೋದು. ಉಸಿರೊಂದು ನಿಂತುದೇ ಅಷ್ಟೇ ಅಲ್ಲ, ಆ ಪ್ರಜ್ಞಾ ಸ್ಥಿತಿಯನ್ನ ಕಳ್ಕೊಂಡು ಯಾವ್ಯಾವುದೋ ಸ್ಟೇಜಲ್ಲಿ ಆಸ್ಪತ್ರೆಯಲ್ಲೂ ಇರ್ತೀವಿ. ಆದ್ರೆ ನಾನು ಏನೂ ಆಗದ ಹಾಗೆ ನನ್ನನ್ನು ಇಲ್ಲಿವರೆಗೆ ಕಾಪಾಡಿದ್ಯಲ್ಲಪ್ಪ, ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ಆನಂದ ಪಡಬೇಕಾಗದು. ಆನಂದವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾದಂಥದ್ದು. ಮತ್ತೆ ದುಃಖವನ್ನ ಪಡ್ತಾ ಆತ್ಮಾವಲೋಕವನ್ನ ಮಾಡ್ಕೋಬೇಕಾಗ್ತದೆ. ಇಂಟ್ರಾಸ್ಪೆಕ್ಷನ್ ಅಂತ ದುಃಖವನ್ನ ಪಡ್ತಾ. ಯಾಕೆ ದುಃಖ ಪಡ್ಬೇಕು? ನನ್ನ ಆಯುಷ್ಯದಲ್ಲಿ 1 ವರ್ಷವನ್ನ ಆಗ್ಲೇ ಕಳೆದು ಬಿಟ್ಟೆ, ಇನ್ನಿರುವುದು ಕಡಿಮೆ. 1 ವರ್ಷದ ಹುಟ್ಟು ಹಬ್ಬವನ್ನ ಆಚರಿಸ್ತಾ ನಾವು ಮೃತ್ಯುವಿನ ಕಡೆಗೆ ಹೋಗ್ತಾ ಇದೀವಿ. ಅದನ್ನ ನಾವು ಮರ್ತೇ ಬಿಡ್ತೀವಿ. ಬರೀ ತಿನ್ನೋದು, ಯಾವ್ದಾದ್ರು ಈಗಂತೂ ಪಾರ್ಟಿ ಮಾಡ್ಕೊಳ್ಳೋದು, ಏನಿದೆ ಅದರೊಳಗಡೆ ಅರ್ಥ ಮಾಡ್ಕೊಳ್ಳೋದು. ನೀ ಪಾರ್ಟಿಯಲ್ಲಿ ತಿಂತಾ ಇರೋದು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದೆಯಾ? 1 ವರ್ಷದ ಹೆಜ್ಜೆಯನ್ನು ಮುಂದೆ ಹೋಗಿ ಸಾವಿನ ಹತ್ತಿರ ಹೋಗಿ ಸಂತೋಷವನ್ನ ಕೊಡ್ತಕ್ಕಂಥ ದಿನ. ಮರಣವೇ ಮಹಾನವಮಿ ಎನ್ನುವ ಹಾಗೆ. ಅದನ್ನ ಅರ್ಥ ನಾವು ಯಾವುದು ಅದನ್ನ ಅನ್ಕೊಳ್ಳೋದೇ ಇಲ್ಲ. ನಾ ಸಾವಿಗೆ ಹತ್ತಿರವಾಗ್ತಾ ಇದ್ದೀನಿ ಅನ್ನೋದನ್ನ ಮನಸ್ಸಿಗೆ ಬರಲ್ಲ. ಅದು ಮನುಷ್ಯನ ಸ್ವಭಾವ. ಯಾವಾಗಂದ್ರೆ ಮನುಷ್ಯ ಯಾವಾಗ್ಲೂ ಏನ್ ಭಾವಿಸ್ತಾನೆ ಅಂದ್ರೆ ತಾನು ಈ ಜಗತ್ತಿನಲ್ಲಿ ಪರ್ಮನೆಂಟ್ ಅನ್ಕೊಂಡ್ಬಿಡ್ತಾನೆ. ಐ ಆಮ್ ಮಾರ್ಟಲ್ ಅಂತ ಅನ್ಸೋದೇ ಇಲ್ಲ, ಐ ಆಮ್ ಇಮ್ಮಾರ್ಟಲ್. ನಾನು ಈ ಜಗತ್ತಿನಲ್ಲಿ ಯಾವಾಗ್ಲೂ ಇರೋನು. ಅದು ಮನುಷ್ಯನ ಸಹಜವಾದ ಸ್ವಭಾವ. ಅದೇ ನಾನು ಬೇಕು ಅಂತ ಅವರು ಇವರು ಅಂತ ಎಲ್ಲರ ಸ್ವಭಾವನೂ ಹಾಗೆ. ನಾನಿರೋ ಹಾಗೆ ಇರ್ತೀನಿ, ನನ್ನನ್ನು ಯಾರು ಏನು ಮಾಡಕ್ಕಲ್ಲ. ಎಷ್ಟು ವರ್ಷ ಆದ್ರೂ ಅದು ಒಳಗಡೆ ತುಂಬಿಟ್ಟಿರತ್ತೆ. ಅದು ಯಾರನ್ನು ನಾವು ಚೆಕ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಇವತ್ತು ಜಗತ್ತಿನಲ್ಲಿ ಮೋಸ, ದರೋಡೆ, ಅನ್ಯಾಯ, ಅತ್ಯಾಚಾರ ಎಲ್ಲ ನಡೀತಾ ಇರೋದಕ್ಕೆ ಇದೇ ಮೂಲ ಕಾರಣ. ಒಂದು ಸರಿ ಮನುಷ್ಯನಿಗೆ ನಾನು ಈ ಜಗತ್ತನ್ನ ಬಿಟ್ಟು ಹೊರಡಬೇಕು, ಯಾವತ್ತು ಹೊರಡ್ತೀನೋ ಗೊತ್ತಿಲ್ಲ ಅನ್ನುವುದು ಒಂದು ಹೃದಯಕ್ಕೆ ತುಂಬಿದಾಗ ಅವನಿಂದ ಅನ್ಯಾಯವೂ ಆಗಲ್ಲ, ಅವನಿಂದ ಮೋಸವೂ ಆಗಲ್ಲ, ಅವನಿಂದ ಕೆಟ್ಟ ಕೆಲಸವೂ ಆಗಲ್ಲ. ಯಕ್ಷ ಪ್ರಶ್ನೆಯನ್ನು ಕೇಳ್ತಾನೆ ಧರ್ಮರಾಯನನ್ನ. ಯಕ್ಷ ಪ್ರಶ್ನೆಯಲ್ಲಿ, ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ನೀರು ಕುಡಿ, ಇಲ್ಲದೇ ನಿನ್ನ ತಮ್ಮಂದ್ರು ಸತ್ವಿದಾಗ ನೀನು ಸಾಯ್ಬಿಟ್ಯ. ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಅದರಲ್ಲಿ ಒಂದು ಬಹುಮುಖ್ಯವಾದಂತ ಪ್ರಶ್ನೆ ಯಕ್ಷ ಕೇಳ್ತಾನೆ ಧರ್ಮರಾಯನನ್ನ, ಈ ಪ್ರಪಂಚದಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು? ಅದಕ್ಕೆ ಧರ್ಮರಾಯ ಹೇಳ್ತಾನೆ, ತನ್ನ ಕಣ್ಣೆದರಿಗೆ ತನ್ನವರು ಸಾಯುತ್ತಿದ್ದರೂ ಮನುಷ್ಯ ಭಾವಿಸುತ್ತಾನೆ ತಾನು ಈ ಜಗತ್ತಿನಲ್ಲಿ ಶಾಶ್ವತ ಅಂತ. ಇದು ಪ್ರಪಂಚದ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಅಂತ ಉತ್ತರ.
ನೋಡ್ತಾ ಇರ್ತೀವಿ ಕಣ್ಣೆದುರುಗಡೆನೆ, ಎಷ್ಟು ಜನ ಹೋದ್ರು 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 ಹೋದ್ರು. ಆದ್ರೆ ಮನುಷ್ಯನಿಗೆ ಅನ್ಸತ್ತೆ ನಾನ್ ಮಾತ್ರ, ಅವನಿಗನ್ಸಲ್ಲ ನಾನು ಹೋಗ್ತೀನಿ ಅಂತ ಅನ್ಸೋದೇ ಇಲ್ಲ. ಒಂದ್ಸರಿ ಅವನಿಗೆ ಹೋಗ್ತೀನಿ ನಾನು ಇಲ್ಲಿ ಬಿಡ್ಬೇಕು ಅಂತ ಅನ್ನಿಸ್ತಾ ಅವನಿಗೆ ಎದ್ದ, ಅವನ ಆಧ್ಯಾತ್ಮಿಕ ಬಂದ ಅಂತ ಅರ್ಥ. ಆಧ್ಯಾತ್ಮಿಕ ಅಂದ್ರೆ ಅಷ್ಟೇ, ಅವನಿಗೆ ಗೊತ್ತಾಗತ್ತೆ, ಸತ್ಯ ಗೊತ್ತಾಗತ್ತೆ, ನಾನು ಈ ಜಗತ್ತಿಂದ ಹೊರಡಬೇಕು. ಅದನ್ನ ಆತ್ಮಾವಲೋಕನ ಮಾಡ್ಕೋಬೇಕು. ಅವತ್ತು ಹುಟ್ಟು ಹಬ್ಬದ ದಿನ ಮನಸ್ಸಿಗೆ ಅನ್ಕೋಬೇಕು, ಒಂದ್ ಹೆಜ್ಜೆ ನಾನು ಸಾವಿನ ಕಡೆಗೆ ಮುಂದಿಟ್ಟಿದ್ದೀನಿ. ನಾನು ಈವರೆಗೆ ನನ್ನ ಇಷ್ಟು ಭಗವಂತ ನನಗೆ ಈಗ ನನಗೆ 65 ವರ್ಷಗಳ ಆಯಸ್ಸನ್ನ ಕೊಟ್ಟ, ನಾನೇನೇನ್ ಮಾಡಿದೆ, ಏನ್ ಮಾಡಬಹುದಿತ್ತು, ಏನ್ ಮಾಡೋಕ್ಕಾಗ್ಲಿಲ್ಲ ಅಂತ ನನ್ನನ್ನ ನಾನು ಅವಲೋಕನ ಮಾಡ್ಕೋಬೇಕು. ಎಷ್ಟು ಅಮೂಲ್ಯವಾದ ಸಮಯವನ್ನ ಭಗವಂತ ಕೊಟ್ಟ, ನಾನು ಅದನ್ನ ಎಷ್ಟು ಕಳೆದು ಬಿಟ್ಟೆ. ಮೋಜು ಮಸ್ತಿಯಲ್ಲಿ ಎಷ್ಟು ಕಳೆದೆ, ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಎಷ್ಟು ಕಳೆದೆ, ದುಡಿಯುವ ಧಾವಂತದಲ್ಲಿ ಎಷ್ಟು ನಾನು ಕಳೆದೆ, ಏನನ್ನ ಮಾಡಿದೆ ನಾನು 65 ವರ್ಷದಲ್ಲಿ, ಏನು ಸಾರ್ಥಕತೆಯ ಭಾಗ ಮಾಡಿದೆ ನಾನು ಅನ್ನುವ ಅವಲೋಕನವನ್ನ ಮಾಡಿಕೊಂಡು ಕಣ್ಣೀರು ಹರಿಸ್ಬೇಕಾದ ದಿನ. ಬರೀ ಖುಷಿ ಕಟ್ಟು ಕೇಕ್ ತಿನ್ನೋ ದಿನ ಅಲ್ಲ. ಟಿಯರ್ ಶುಡ್ ಕಮ್. ಯಾಕೆ ಕಳೆದೆ 65 ವರ್ಷ ಕಳೆದ್ನಲ್ಲ, ಈ ಭಗವಂತ ಕೊಟ್ಟಿದ್ರಲ್ಲಿ 65 ವರ್ಷ ಆಗೋಯ್ತಲ್ಲ, ಇನ್ನೆಷ್ಟು ಕಾಲ, ಹಿಂದಿದ್ದ ಎಷ್ಟು ಕಾಲ ಮುಂದೆ ಇಲ್ಲ. Then what I have achieved in my life, what I have lost in my life, ಅಲ್ವಾ ಅಂತ ಅನ್ನಿಸ್ಬೇಕು ಮನಸ್ಸಿಗೆ. ಆ ಅವಲೋಕವನ್ನು ಮಾಡಿ ಆಯ್ತು, ಆಗಿದ್ದಾಯ್ತು. ಆದ್ರೆ ಭಗವಂತ ಬಹಳ ದೊಡ್ಡವನು, ಇನ್ನೂ ನನಗೆ ಆಯುಸ್ಸನ್ನ ಕೊಟ್ಟಿದ್ದಾನೆ. ಆ ಮುಂದಿನ ನನ್ನ ಹೆಜ್ಜೆಗಳು ಏನಿರ್ಬೇಕು, ಮುಂದಿನ ನನ್ನ ದಿನಗಳು ಹೇಗಿರ್ಬೇಕು, ಮುಂದೆ ನನ್ನ ಗುರಿ ಏನಾಗಿರ್ಬೇಕು, ನನ್ನ ಜೀವನ ಮುಂದೆ ಹೇಗೆ ಸಾಗಬೇಕು ಅನ್ನುವ ನಿರ್ಧಾರವನ್ನು ಮಾಡುವ ದಿನವೇ ಹುಟ್ಟುಹಬ್ಬದ ದಿನ. ಆಗ ಆ ಹುಟ್ಟುಹಬ್ಬಕ್ಕೆ ಒಂದು ಸಾರ್ಥಕತೆ ಬರುತ್ತದೆ. ಪಾಶ್ಚಾತ್ಯ ಸಂಸ್ಕೃತಿನೇ ಇರಬಹುದು ಕೇಕ್ ಕಟ್ ಮಾಡ್ತಕ್ಕಂಥದ್ದು. ಯಾತಕ್ಕೆ ಕೇಕ್ ಕಟ್ ಮಾಡೋದು? ಅವರ ದೃಷ್ಟಿ ಏನಿದೆಯೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ದೃಷ್ಟಿಯಲ್ಲಿ ಆ ಕೇಕ್ ಅನ್ನ ಕಟ್ ಮಾಡಿ ತಿಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದಂಥದ್ದು. ಯಾಕೆ ಅದು ಅತ್ಯಂತ ಶ್ರೇಷ್ಠವಾದದ್ದು ಅಂತಂದ್ರೆ ಅದನ್ನ ನಿನ್ನ ಭಾವನೆಗೆ ಒಳಪಡಿಸ್ಬೇಕು. ಬರೀ ಕೇಕ್ ಕಟ್ ಮಾಡ್ಬಿಟ್ಟು ತಿನ್ಬಿಟ್ಟು ಹ್ಯಾಪಿ ಬರ್ತ್ಡೇ ಟು ಯು ಅಲ್ಲ. ಇದನ್ನು ಯಾಕೆ ಕಟ್ ಮಾಡ್ತಿದ್ದೀನಿ ಅಂದ್ರೆ ನನ್ನಲ್ಲಿರುವ ಎಲ್ಲ ಅವಗುಣಗಳನ್ನ ಕತ್ತರಿಸಿ ಹಾಕ್ತಿದ್ದೀನಿ. ನನ್ನೊಳಗಿರುವ ಅವಗುಣಗಳನ್ನ ಕತ್ತಿ ತಗೊಂಡು ಕತ್ತರಿಸಕ್ಕಾಗಲ್ಲ. ಅದನ್ನ ಕೇಕಿನ ರೂಪದಲ್ಲಿಟ್ಟು ನಾನು ಅದನ್ನ ಕತ್ತರಿಸಿ ಹಾಕ್ತೀನಿ. ಕತ್ತರಿಸ್ಬೇಕು. ನೋಡಕ್ಕದಕ್ಕೆ ಈಗ ಹೋಮ ಮಾಡುವಾಗಲೂ ಅಷ್ಟೇ ಪೂರ್ಣಾಹುತಿ ಹಾಕ್ತಿವಿ. ಏನು ಪಂಚೆ ಸೀರೆ ತೆಂಗಿನಕಾಯಿ ಎಲ್ಲ ಇಟ್ಬಿಟ್ಟು ಹಾಕೋದಲ್ಲ. ಆಹುತಿ ಕೊಡ್ಬೇಕಾದ್ದೇನಿಲ್ಲ. ನನ್ನೊಳಗೆ ಇರುವ ಕಾಮ ಕ್ರೋಧ ಲೋಭ ಮದ ಮತ್ಸರಗಳನ್ನ ಅಹಂಕಾರವನ್ನ ಆಹುತಿ ಕೊಡುವುದೇ ನಿಜವಾದ ಹೋಮ ಆಗೋದು. ಹಾಗೆ ಹುಟ್ಟು ಹಬ್ಬದ ದಿನ ಕೇಕ್ ಕತ್ತರಿಸುವಾಗ, ಹೇ ಭಗವಂತ, ಹಾಗೆ ಈಗ ನಾನು ಈ ಕೇಕ್ ಅನ್ನ ಕತ್ತರಿಸಿ ಹಾಕ್ತಾ ಇದ್ದೀನಿ, ಹಾಗೆ ನನ್ನಲ್ಲಿರುವ ಅವಗುಣಗಳನ್ನೆಲ್ಲ ಕತ್ತರಿಸಿ ಹಾಕೋ ಅನ್ನುವ ಪ್ರಜ್ಞಾ ಸ್ಥಿತಿಯಿಂದ ಕೇಕ್ ಕಟ್ ಮಾಡಬೇಕು. ಮತ್ತೆ ಕೇಕ್ ಅನ್ನ ತಿನ್ನಬೇಕು. ಯಾಕೆಂದ್ರೆ ನಾನು ಮಾಡಿದ್ದನ್ನ ನಾನೇ ನುಂಗಬೇಕು. ಅದಕ್ಕೋಸ್ಕರವೇ ಅದನ್ನ ನುಂಗಬೇಕು. ಬೇರೆಯವರಿಗೆ ಕೇಕ್ನ ತಿನ್ನಿಸ್ಬೇಕು. ಯಾಕೆಂದ್ರೆ ನನ್ನ ಜೀವನದಲ್ಲಿ ಕಹಿಯ ಎಷ್ಟೋ ಭಾವನೆಗಳನ್ನ ನಿಮ್ಮಲ್ಲಿ ಮೂಡಿಸ್ತೆ, ನನ್ನಿಂದಾಗಿ ನಿಮಗೆ ಎಷ್ಟೋ ತೊಂದರೆಗಳನ್ನ ಕೊಟ್ಟೆ. ಐ ಆಮ್ ಸಾರಿ ಅಂತ ಕೇಕ್ ತಿನ್ಸುವುದೇ ಹೊರತು ಅದು ಸಂತೋಷದ ದಿನ ಅಲ್ಲ. ಇವೆಲ್ಲವೂ ಕೂಡ ಸೇರ್ಕೊಂಡಾಗ ಮಾತ್ರವೇ ಅದು ಹುಟ್ಟು ಹಬ್ಬ ಆಗತ್ತೆ. ಇಲ್ಲದೇ ಅದರದೊಂದು ಸಮಾರಂಭವಾಗತ್ತೆ. ಹುಟ್ಟು ಹಬ್ಬ ಮನುಷ್ಯನ ಪರಿವರ್ತನೆಯ ಸಂದರ್ಭ, ಪರಿವರ್ತನೆ ಆಗ್ಬೇಕಾದಂತ ಸಂದರ್ಭ. ತನ್ನೊಳಗಿರುವ ಆ ದಿವ್ಯ ಸಂಸ್ಕಾರಗಳನ್ನ ಹೊರಕ್ಕೆ ತೆಗೆದು ಜೀವನವನ್ನ ಸಾರ್ಥಕ ಮಾಡಿಕೊಳ್ತಕ್ಕಂಥ ಸಂದರ್ಭ. ಹಾಗಾಗಿ ಆ ಹುಟ್ಟು ಹಬ್ಬ ಕೇವಲ ಒಂದು ಮೋಜು ಮಸ್ತಿನ ಸಮಾರಂಭ ಅಲ್ಲ, ಅದು ಜೀವನವನ್ನ ಪರಿವರ್ತಿಸಿಕೊಳ್ಳುವ ಸಮಯ ಮತ್ತು ಸಂದರ್ಭ. ನಮ್ಮನ್ನ ನಾವು ಕೂತ್ಕೊಂಡು ಅವಲೋಕನ ಮಾಡ್ಕೊಳ್ತಕ್ಕಂಥ ಸಂದರ್ಭ. ಇವೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಹುಟ್ಟುಹಬ್ಬವನ್ನು ಆಚರಿಸಿದ್ರೆ ಅದು ನಿಜವಾದ ಹುಟ್ಟುಹಬ್ಬ.
ಕಟ್ಟ ಕಡೆಗೆ ಎಲ್ಲವನ್ನ ಮಾಡಿ, ಹೇ ಭಗವಂತ, ನನಗೆ ಗೊತ್ತಾಯ್ತೋ ಗೊತ್ತಿಲ್ವೋ, ನನಗೆ ಹೇಗೆ ನಡಿಬೇಕು ಅಂತ ಗೊತ್ತಿರಲಿಲ್ಲ, ಆದರೂ ಇಷ್ಟು ದಿನ ನನ್ನನ್ನು ಕಾಪಾಡಿದೀಯ. ಈ ಮೂರ್ಖನನ್ನು ನೀನು ಇಷ್ಟು ಕಾಲ ಕಾಪಾಡಿರುವೆ. ಅಪ್ಪ, ಕಾಪಾಡಿದ್ಯಾ, ಮುಂದಕ್ಕೂ ನೀನು ನನ್ನನ್ನು ಕಾಪಾಡ್ತೀಯ. ನನ್ನ ಎಲ್ಲ ತಪ್ಪುಗಳನ್ನು ಮನ್ನಿಸಿ ನನಗೆ ದಾರಿ ತೋರಿಸು. ಹೇ ಅಪ್ಪ, ಹೇ ಗುರುವೆ, ನನಗೆ ದಾರಿ ತೋರಿಸು ಅಂತ ಅವನ ಸ್ಮರಣೆಯನ್ನ ಮಾಡ್ತಾ ಅದನ್ನ ಹುಟ್ಟುಹಬ್ಬವನ್ನ ಮುಗಿಸ್ಕೋಬೇಕು. 4 ಜನ ಎಲ್ಲ ಹೊರಟು ಹೋದ್ಮೇಲೆ ಒಳ್ಳೆಗೆ ಕೂತ್ಕೊಂಡು, ತಾನೇ ಕೂತ್ಕೊಂಡು ತನ್ನ ಆತ್ಮಾವಲೋಕವನ್ನು ಮಾಡಿಕೊಂಡು ಆಮೇಲೆ ನಿದ್ದೆಗೆ ಹೋಗ್ಬೇಕು. ಆಗ ಅದು ನಿಜವಾದ ಹುಟ್ಟುಹಬ್ಬ ಆಗತ್ತೆ. ಮಾನವನ ಜೀವನದ ಸಾರ್ಥಕತೆಯ ಹುಟ್ಟುಹಬ್ಬ ಆಗತ್ತೆ. ಆಚರಿಸ್ಕೋಬೇಕಾದ್ದು ಅಂತಹ ಹುಟ್ಟುಹಬ್ಬವನ್ನು. ಅದೊಂದು ಸಡಗರದ ಹಬ್ಬವೂ ಹೌದು, ಅಲ್ಲ ಅಂತಲ್ಲ. ಅದರ ಜೊತೆಗೆ ಅದು ಆತ್ಮಾವಲೋಕನವನ್ನ ಮಾಡಿಕೊಂಡು, ಗುರಿಯನ್ನ ನೆನಪಿಸಿಕೊಂಡು, ಅಂತರಂಗದ ಪರೀಕ್ಷೆಯನ್ನ ಮಾಡಿಕೊಂಡು, ಮುಂದೆ ನಡಿಬೇಕಾದ ಹೆಜ್ಜೆಗಳ ಬಗ್ಗೆ ಗಮನ ಇಟ್ಟು ಎಲ್ಲವನ್ನು ಕೊಡೆಗೆ ಅಮ್ಮ ಜಗನ್ಮಾತೆ ನಿನ್ನ ಪಾದಕ್ಕೆ ಅರ್ಪಿಸುತ್ತಿದ್ದೇನೆ ಅಂತೇಳಿ ಅರ್ಪಣೆಯ ಭಾವದಿಂದ ಪೂರ್ಣಗೊಳಿಸಬೇಕು. ಅದು ನಿಜವಾದಂತಹ ಹುಟ್ಟುಹಬ್ಬದ ಆಚರಣೆ ಆಗಿರುತ್ತೆ. ಮನುಷ್ಯನ ಜೀವಿತದ ಅವಧಿ ಎಷ್ಟು ಅಂತಂದ್ರೆ, ಬೇರೆಯವರು ಬೇರೆ ಬೇರೆ ತರ ಹೇಳ್ತಾರೆ. ಒಬ್ರು 80 ವರ್ಷ ಅಂತಾರೆ, ಕೆಲವರು 100 ಅಂತಾರೆ. ನಮ್ಮ ವೇದಾಂತ ಮತ್ತು ವೇದಗಳಲ್ಲಿ ಅಥವಾ ಉಪನಿಷತ್ತು ಅಥವಾ ಪುರಾಣಗಳಲ್ಲಿ ಬಂದಾಗ 120 ವರ್ಷ ಅಂತಕ್ಕಂಥದ್ದನ್ನು ನಮೂದು ಮಾಡ್ತಾರೆ. ಆದರೆ ನಿಜವಾಗಿ ಮನುಷ್ಯನ ಆಯಸ್ಸು ಎಷ್ಟಪ್ಪ ಅಂದ್ರೆ 1 ಕ್ಷಣ ಮಾತ್ರ. 1 ಕ್ಷಣವೇ ಮನುಷ್ಯನ ಆಯಸ್ಸು. ಈ ಕ್ಷಣದಲ್ಲಿ ಇದ್ದಿದ್ದು ಈ ಕ್ಷಣ ಅನ್ನೋದ್ರೊಳಗೆ ಮುಂದಿನ ಕ್ಷಣ ಗೊತ್ತಿಲ್ಲ ಏನಾಗದು, ಉಸಿರು ಯಾವಾಗ ನಿಲ್ಲುತ್ತೆ ಗೊತ್ತಿಲ್ಲ. ಇಟ್ಸ್ ಎ ಮೂಮೆಂಟ್. ಆ ಒಂದು ಕ್ಷಣವೇ ಮನುಷ್ಯನ ನಿಜವಾದ ಜೀವಿತದ ಅವಧಿ ಯಾವುದಪ್ಪ ಅಂದ್ರೆ ಆ ಕ್ಷಣ. ಆ ಕ್ಷಣಗಳು ಸೇರಿ ಗಂಟೆಗಳಾಯ್ತು, ಆ ಗಂಟೆಗಳು ಸೇರಿ ದಿನವಾಯ್ತು, ದಿನಗಳು ಸೇರಿ ವಾರ ಆಯ್ತು, ವಾರಗಳು ಸೇರಿ ತಿಂಗಳಾಯ್ತು, ತಿಂಗಳು ಸೇರಿ ವರ್ಷವಾಯ್ತೆ ಹೊರತು ಮೊದಲು ಶುರುವಾಗಿದ್ದು ಕ್ಷಣ ಮಾತ್ರದ ಜೀವನ ಮನುಷ್ಯನ ಜೀವನ. ಇದು ನಮಗೆ ಅರ್ಥ ಆಗ್ಬೇಕು. ಹುಟ್ಟಿದ ದಿನ ಈ ಕ್ಷಣ ಮಾತ್ರದ ಜೀವನದಲ್ಲಿ ನಾನೇನನ್ನ ಪಡಿಬೇಕು, ನನ್ನನ್ನು ನಾನು ಹೇಗೆ ಪರಿವರ್ತಿಸಿಕೊಳ್ಳಬೇಕು. ಹೌದು, ನನ್ನ ಪ್ರಾರಬ್ಧಕ್ಕನುಸಾರವಾಗಿ ನನ್ನಲ್ಲಿ ಕೋಪ, ಅಹಂಕಾರ, ಮದ, ಮತ್ಸರ ಎಲ್ಲ ಬಂದಿದೆ ನಿಜ. ಯಾರು ಬೇಕು ಅಂತ ಅದನ್ನ ತಾವು ತಗೊಂಬರಲ್ಲ, ಅದು ಬಂದು ಬಿಟ್ಟಿರುತ್ತೆ. ಅದನ್ನ ಹೇಗೆ ಮರ್ದನ ಮಾಡಬಹುದು ನಾನು, ಇವೆಲ್ಲವನ್ನ ಆಲೋಚಿಸತಕ್ಕಂಥ ನಿಜವಾದ ಹುಟ್ಟುಹಬ್ಬ. ಇವೆಲ್ಲವನ್ನು ಕೂತ್ಕೊಂಡು ನಾವು ಆಲೋಚಿಸಬೇಕು. ಆಲೋಚಿಸಿ ಅದಕ್ಕೆ ಬಂದವರಿಗೆ ಹಿಂದಿನ ಕಾಲದಲ್ಲಿ ಊಟ ಹಾಕುವ ಸಂಪ್ರದಾಯ ಕೂಡ ಇತ್ತು, ಅನ್ನದಾನವನ್ನ ಮಾಡಿ. ಯಾಕೆಂದ್ರೆ ಮಾಡಿದ ಪಾಪಗಳನ್ನ ಕಳ್ಕೊಳಕ್ಕೂ ಏನಾದ್ರು ಒಂದು ಮಾರ್ಗಗಳು ಬೇಕಿತ್ತಲ್ಲ. ಹಾಗಾಗಿ ಹಿಂದೆ ಅನ್ನದಾನವನ್ನ ಕೂಡ ಮಾಡಿ, ಇವತ್ತಿನ ಹಾಗೆ ಬಫೆ ಅಲ್ಲ. ಅದರೊಳಗೆ ನಾನು ಯಾರನ್ನು ನಿಂದಿಸ್ತಿಲ್ಲ, ಇದ್ರ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ನಾವು ಅರ್ಥ ಇಲ್ಲದೆ ಎಲ್ಲವನ್ನು ಆಚರಿಸಿಕೊಂಡು ಇಟ್ಸ್ ಎ ಹ್ಯಾಪಿ ಫೆಸ್ಟಿವಲ್ ಅನ್ಕೋತೀವಿ. ಇಟ್ ಇಸ್ ನಾಟ್ ಸೋ. ವಾಸ್ತವವಾಗಿ ನಮ್ಮ ಚಿಕ್ಕಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, ಹುಟ್ಟುಹಬ್ಬ ಇದು ಆದಾಗ ಊರಿನ ಸಂತರ್ಪಣೆ ಮಾಡಿಸಿ ಕೊನೆಗೆ ಮೊಸರನ್ನ ಬಡಿಸಿದಾಗ ದಂಡ ನಮಸ್ಕಾರ ಹಾಕೋರ್ಕು, ಮಾಗೆ ಕೈ ಮುಗಿಯೋರ್ನ ಬಾಯ್ಬಿಟ್ಟು ಹೇಳ್ತಿದ್ದಿಲ್ಲ. ನನ್ನಿಂದ ಯಾರಿಗಾರು ಏನಾದ್ರು ಅಪರಾಧ ಆಗ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅನ್ನೋ ಮನೋಭಾವ ಇತ್ತು. ಇದ್ದಾಗ ಅವ್ರ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇತ್ತು. ಆ ತ್ಯಾಗದ ಮನೋಭಾವ, ನನ್ನನ್ನು ನಾನು ಸರಿ ಮಾಡ್ಕೊಳ್ತಕ್ಕಂಥ ಭಾವ ಇದೇ. ಕಡಿಮೆ ಮಾಡ್ಕೋಬೇಕು, ನೋಡುವ ದೃಷ್ಟಿಯನ್ನ ಬದಲಾಯಿಸ್ಕೋಬೇಕು. ಅಂತಹ ಕಾರ್ಯವನ್ನ ಅಪ್ಪಾಜಿ ಕೂಡ ಮಾಡ್ಕೋತಾ ಇದ್ದಾರೆ. ಅದರ ಅಂಗವಾಗಿ ಮೊದಲು ಲಲಿತಾ ಸಹಸ್ರನಾಮ, ಆಮೇಲೆ ಕೇಕ್ ಕಟ್ ಮಾಡೋಣ ಅಂತಿದೆ. ಬೇಡ, ನಮ್ ಚಿಕ್ಕಮ್ಮ ನಾನು ಹೊರಡಬೇಕು ಅಂದಿದ್ದಾರೆ ವೀಣಾ. ಹಾಗಾಗಿ ಮೊದಲು ಕೇಕ್ ಕಟ್ ಮಾಡಿ, ಆಮೇಲೆ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಮಾಡಿ, ಆಮೇಲೆ ಆರತಿ ಮಾಡಿ, ಆಮೇಲೆ ಊಟ ಮಾಡಿ ನೀವು ಹೊರಡಿ. ಅಪ್ಪಾಜಿಯ ಪೂರ್ಣ ಆಶೀರ್ವಾದಗಳು
ಮನುಷ್ಯನ ಬದುಕು ಸಾರ್ಥಕ ಮಾಡ್ಕೋಬೇಕು. ಇದಿಷ್ಟೆಲ್ಲ ಯಾಕೆ ಹೇಳಿದ್ದು ಅಂದ್ರೆ, ಮಾನವನ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಇಷ್ಟು ಮಾಡಿದ್ರೆ ತಾನೇ ತಾನಾಗಿ ಸಾರ್ಥಕತೆ ಬರುತ್ತೆ. ಗುರು ಇರೋದು ಅದಕ್ಕೋಸ್ಕರನೇ. ಆ ಮಾರ್ಗವನ್ನ ತೋರಿಸಿ ಎಚ್ಚರಿಸಿ ನಿನ್ನನ್ನು ಕಳಿಸ್ಕೊಡ್ತಾನೆ. ಅವನು ನಿನ್ನ ಸಂತಸದಲ್ಲಿ ಭಾಗಿಯಾದಂತೆ ಕಂಡರೂ ಕೂಡ ಅವನ ನಿಜವಾದ ದೃಷ್ಟಿ ನಿನ್ನ ಶ್ರೇಯಸ್ಸಿನ ಮೇಲಿರುತ್ತದೆ. ಹಾಗಾಗಿ ಅದನ್ನೆಲ್ಲ ನಾವು ಜ್ಞಾಪಿಸ್ಕೋತ ನಮ್ಮನ್ನು ನಾವು ಪರಿವರ್ತನೆಗಳನ್ನು ಮಾಡ್ಕೋತ ಇದು ನನ್ನ ಸೈಡ್ ಆಯ್ತು. ಆ ಕಡೆ ಸೈಡಿಂದ ಹಾಗಾದ್ರೆ ನಮ್ದೇನು ನಾವು ಬಂದಿದೀವಲ್ಲ, ನಮ್ಮ ದೃಷ್ಟಿಕೋನ ಇರಬೇಕು ಅಂದ್ರೆ ನಮ್ಮ ದೃಷ್ಟಿಕೋನ ಯಾರು ಆಗಿದೆ. ಆಗ ದೃಷ್ಟಿಕೋನ ನಮ್ಮದು, ನಾವು ಪಾರ್ಟಿಸಿಪೆಂಟ್ ಆಗಿ ಹೋದಾಗ, ಇದು ನಾವು ವೈಯಕ್ತಿಕವಾಗಿ ನಾವು ಹುಟ್ಟುಹಬ್ಬದಲ್ಲಿ ನಾವು ಕೂತಾಗ ನಂದು ಆಲೋಚನೆಗಳೇನಿದೆ, ನಾವು ಈ ಭಾಗವಹಿಸಿದಾಗ ನಾವೇನಿರ್ಬೇಕು ಅಂತ ಹೇಳಿದ್ರೆ, ಆ ಭಾಗವಹಿಸುವಾಗ ಇದು ಭಾರತೀಯರ ವಿಶಿಷ್ಟ ಗುಣ ಅಂದ್ರೆ ಅವರು ಯಾವುದೇ ಅವಗುಣಗಳನ್ನು ಒಪ್ಪಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಗುಣ ಅವಗುಣ ಎರಡೂ ಇರುತ್ತೆ. ಆ ಗುಣಗಳನ್ನ ಸ್ಮರಿಸಿ, ಅಪ್ಪ ನಿನ್ನಿಂದ ಇಷ್ಟು ಉಪಕಾರ ಆಯ್ತು, ಇನ್ನು ಹೆಚ್ಚು ಕಾಲ ಬದುಕು ಅಂತ ಹೇಳಿ ಅವನಿಗೆ ಶುಭವನ್ನ ಹಾರೈಸ್ತಕ್ಕಂಥ, ಆಶೀರ್ವಾದ ಮಾಡ್ತಕ್ಕಂಥ ದಿನವನ್ನ ನಾವಲ್ಲಿ ಆಚರಣೆ ಮಾಡ್ತೀವಿ. ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳಿ ಕೈ ಕುಲುಕ್ ಬರೋದಲ್ಲ. ಸಹಜವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ನಾವೆಲ್ರಿಗೂ ಹೇಳ್ತೀವಿ, ಅಲ್ಲ. ಯಾರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ಬೋದು? ನಮ್ಮ ಸಂಗಾತಿಗಳಿಗೆ, ನಮ್ಮ ವಯಸ್ಸಿನವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ಬೋದು. ನಮಗಿಂತ ಚಿಕ್ಕವರಿಗೆ ಹುಟ್ಟುಹಬ್ಬ ಆಗ್ತಾ ಇದ್ರೆ ಹುಟ್ಟುಹಬ್ಬದ ಶುಭ ಆಶೀರ್ವಾದಗಳು. ಆಶೀರ್ವಾದ ಮಾಡ್ಬೇಕು ಆ ಜಾಗದಲ್ಲಿ, ಎಲ್ರಿಗೂ ಶುಭಾಶಯ ಹೇಳೋದಲ್ಲ. ನನಗೆ ಎಷ್ಟೋ ಸರಿ ಇರಿಟೇಟ್ ಆಗ್ಬಿಡತ್ತೆ, ಅಪ್ಪಾಜಿ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ನೀನು ಶುಭಾಶಯ ಹೇಳುವಷ್ಟು ನನ್ನ ಹತ್ರಕ್ಕೆ ಬರೋದ್ಯಾ ನೀನು, ಅಥವಾ ನೀ ಕೆಳಗೆ ಕೇಳ್ಕೊಂಡು ಶುಭಾಶಯ ಹೇಳ್ತಾ ಇದೀಯ? ನನಗಿಂತ ಚಿಕ್ಕವರಾದ್ರೆ ನಾನು ಶುಭ ಆಶೀರ್ವಾದ, ನನಗಿಂತ ಹಿರಿಯೋರದ್ರಲ್ಲಿ ನಾ ಭಾಗವಹಿಸಿದ್ರೆ ಶುಭ ನಮಸ್ಕಾರಗಳು, ಹುಟ್ಟುಹಬ್ಬದ ಶುಭ ನಮಸ್ಕಾರಗಳು, ಹುಟ್ಟುಹಬ್ಬದ ಶುಭ ಆಶೀರ್ವಾದಗಳು, ಹುಟ್ಟುಹಬ್ಬದ ಶುಭಾಶಯಗಳು. ಈ ಮೂರನ್ನ ವಿಂಗಡಣೆ ಮಾಡದೇನೆ ಇದ್ರೆ ಕಂಡಾಗ್ಲೆಲ್ಲ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ನೋ ಡೌಟ್ ಇಟ್ ಇಸ್ ಎ ಹ್ಯಾಪಿ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ತ್ಡೇ. ನೋ, ಆ ಕಾಲ ಅವತ್ತು ನಾವು ಚಿಕ್ಕೋರಾಗಲ್ಲಿ ಇದ್ರೆ ಅವರ ಆಶೀರ್ವಾದ ತಗೊಳ್ಳೋದು ಅತ್ಯಂತ ಶ್ರೇಷ್ಠವಾದದ್ದು. ಪ್ರತಿಯೊಬ್ಬ ವ್ಯಕ್ತಿಗೆ ಅವನ ಹುಟ್ಟಿದ ದಿನ ಅತ್ಯಂತ ಶ್ರೇಷ್ಠವಾದ ದಿನ. ಯಾಕೆಂದ್ರೆ ತಾಯಿಯ ಗರ್ಭದಿಂದ ಹೊರಗೆ ಬಂದದ ದಿನ ಅವನಲ್ಲಿ ಪೂರ್ಣ ಶಕ್ತಿ ತುಂಬಿರುತ್ತೆ. ಕಾಲಾಂತರದಲ್ಲಿ ಅದು ಕಳೀತಾ ಬರುತ್ತೆ, ಅದು ನಡೀತಕ್ಕಂಥ. ಯಾಕೆ ಆ ಶಕ್ತಿ ಇರುತ್ತೆ ಅಂದ್ರೆ, ಉಪನಿಷತ್ತಲ್ಲಿ ಹೇಳಿದ್ದೀನಿ ನಾನು, ಲಲಿತಾ ಸಹಸ್ರನಾಮದ ಭಾವಾರ್ಥ ಹೇಳುವಾಗಲೇ ಇದನ್ನು ಹೇಳಿದ್ದೀನಿ ಅಂತೆ ಅನ್ಸತ್ತೆ. ಬ್ರಹ್ಮಾಂಡವೇ ಪಿಂಡಾಂಡವಾಗಿ ಬಂದಿರುತ್ತೆ. ಪಿಂಡಾಂಡ ಬೇರೆ ಅಲ್ಲ, ಆ ಬ್ರಹ್ಮಾಂಡವೇ ಪಿಂಡಾಂಡವಾಗಿ ಬಂದು ಹೊರಕ್ಕೆ ಬರುತ್ತೆ. ಹಾಗಾಗಿ ಅದು ಅತ್ಯಂತ ಬ್ರಹ್ಮಾಂಡದ ಶಕ್ತಿ ಆ ಪಿಂಡಾಂಡದಲ್ಲಿ ತುಂಬಿರುತ್ತೆ. ಕಾಲಕ್ರಮೇಣದಲ್ಲಿ ಅದು ಕಡಿಮೆ ಆಗಿರ್ತಕ್ಕಂಥದ್ದು ಅಂತ. ಅದಕ್ಕೆ ಅದು ಮಗು ಹುಟ್ಟಿದ ಕ್ಷಣವನ್ನ ಗಳಿಗೆಯನ್ನು ಕೂಡ ಹಿಂದೆ ಲೆಕ್ಕ ಇಡ್ತಿದ್ರು ಜಾತಕ ಬರ್ಸುವಾಗ. ಅದು ಯಾವ ಗಳಿಗೆನಲ್ಲಿ ಹುಟ್ಟಿತು ಅಂತಂದ್ರೆ ಆ ಪಿಂಡಾಂಡ ಹೊರಕ್ಕೆ ಬಂದಂತ ಸಮಯ ಅತ್ಯಂತ ಶ್ರೇಷ್ಠವಾದ ಸಮಯ ಅಂತಕ್ಕಂಥದ್ದಿತ್ತು. ಆವಾಗ ಶಕ್ತಿ ಅಷ್ಟು ತುಂಬಿರುತ್ತೆ. ಹಾಗಾಗಿ ಆ ಹುಟ್ಟುಹಬ್ಬದ ದಿನ ಅದ್ಯಾವುದು? ಬ್ರಹ್ಮಾಂಡವೇ ಪಿಂಡಾಂಡವಾಗಿ ತಾಯಿಯ ಗರ್ಭದಿಂದ ಹೊರಬಂತ ದಿನ ಅತ್ಯಂತ ಶ್ರೇಷ್ಠವಾದ ಶಕ್ತಿಯುತವಾದ ದಿನ. ಹಾಗಾಗಿ ಆ ದಿನಗಳಲ್ಲಿ ಹಿರಿಯರಾದ್ರೆ ಅವರಿಗೆ ನಾವು ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ. ಅಥವಾ ನಮಗಿಂತ ಕಿರಿಯರಾಗಿದ್ರೆ ನಾವು ಅವರಿಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಶ್ರೇಷ್ಠ. ನಮ್ಮ ಸಮ ಮನಸ್ಕರ ಅಥವಾ ಸಮ ವಯಸ್ಕರಾದ್ರೆ, ಸ್ನೇಹಿತ ವರ್ಗ ಆದ್ರೆ ಅವರಿಗೆ ಶುಭ ಆಶಯವನ್ನು ಕೋರ್ತಕ್ಕಂಥದ್ದು ಶ್ರೇಷ್ಠ. ಹೀಗೆ ನೋಡಿಕೊಂಡು ನಾವು ಯಾರಲ್ಲಿ ಭಾಗವಹಿಸ್ತಿದ್ದೀವಿ, ನನ್ನ ಪಾತ್ರ ಏನಾಗಿರಬೇಕು, ಇದು ನಾನು ಏನಾಗಿ ಭಾಗವಹಿಸ್ತಿದ್ದೀನಿ, ಇದೆಲ್ಲವನ್ನು ನೋಡಿಕೊಂಡು ನಾವು ಮಾಡ್ತಕ್ಕಂಥದ್ದು. 80 ವರ್ಷದ ಅಜ್ಜ ಕೇಕ್ ಮಾಡಿದಾಗ ಮೊಮ್ಮ ಹೋಗಿ ಶುಭಾಶಯಗಳು ತಾತ ಅಂದ್ರೆ ಎಷ್ಟು ಅಕ್ವರ್ಡ್ ಅದು. ಒಬ್ಬ ಮೊಮ್ಮಗ ತಾತನಿಗೆ ಶುಭಾಶಯ ಹೇಳಕ್ಕಾಗತ್ತ? ತಾತ ಇವತ್ತು ನಿನ್ನ ಹುಟ್ಟಿದ ಹಬ್ಬ, ನನಗೆ ಆಶೀರ್ವಾದ ಮಾಡಿ. ಅದೇ ಮೊಮ್ಮಗುನ ಹುಟ್ಟು ಮಾಡಿದಾಗ
ತಾತ ಬಂದು ಮಗು ಶುಭಾಶಯಗಳು ಅಲ್ಲ, ಮಗು ಶುಭಾಶೀರ್ವಾದಗಳು, ಹುಟ್ಟುಹಬ್ಬದ ಶುಭಾಶಯಗಳು, ಚೆನ್ನಾಗಿ ಬದುಕು ಅಂತ ಆಶೀರ್ವಾದ ಮಾಡಬೇಕಾಗಿ. ಇವೆಲ್ಲವನ್ನ ನಾವು ಸ್ವಲ್ಪ ಮಾರ್ಪಾಡು ಮಾಡ್ಕೊಳ್ಳದೆ ಇದ್ರೆ, ಭಾವನೆಗಳಿಲ್ಲದೆ ಇದ್ರೆ ಏನೂ ಆಗಲ್ಲ. ಭವಾನಿ ಭಾವನಾಗಮ. ಇವೆಲ್ಲ ಜೀವನದಲ್ಲಿ ಭಾವನೆಗಳನ್ನ ಮಾಡ್ತಾ ನಾವು ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೋಬೇಕಾದ್ದು. ಎಲ್ಲರಿಗೂ ಕೂಡ ಇಲ್ಲಿ ಕೂತಿರೋರು ಮತ್ತು ಕೂತ್ಕೊಳ್ಳದೆ ಲೈವ್ ನೋಡ್ತಿರೋರು ಅವ್ರಿಗೂ ಕೂಡ ಎಲ್ಲರಿಗೂ ಜಗನ್ಮಾತೆಯ ಪೂರ್ಣ ಆಶೀರ್ವಾದಗಳು. ಎಲ್ಲರಿಗೂ ಕೂಡ ಶ್ರೀಮಾತೆಯ ಅಪ್ಪಾಜಿ ಹುಟ್ಟು ಹಬ್ಬದ ಶುಭ ಆಶೀರ್ವಾದಗಳು. ಯಾಕೆ ಇವತ್ತೆಲ್ಲ ಇಷ್ಟು ಮಾತಾಡೋದಂದ್ರೆ ಅಂದ್ರೆ ಗದಗ್ನೆಲ್ಲ ಮಾತಾಡಕ್ ಆಗ್ಲಿಲ್ಲ. ಅಲ್ಲಿ ಏನೇ ಫಾಸ್ಟ್ ಆಗಿ ಹೋದ್ರು 4 ಗಂಟೆ ಮುಗಿದು ಹೋಯ್ತು, 4 ಗಂಟೆವರೆಗೂ ತೊಳ್ತು. ಆದ್ರೆ ಸಾವಿರಾರು ಜನ ಒಬ್ಬರು ಹೇಳದೆ ಕೂತಿದ್ರು. ಒಬ್ಬರು ಕೂಡ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಸಾವಿರಾರು ಜನ ಸೇರಿದವರು ಒಬ್ರು ಕೂಡ. ಅದು ಸಹಜವಾಗಿ ಆಯ್ತು. ಯಾಕಂದ್ರೆ ಸುಮಾರು 6 ಜನ ಸಾವಿನ ದವಡೆಯಿಂದ ಬದುಕಿ ಬಂದವರು, ಯಮನನ್ನ ನೋಡಿ ಬಂದವರಿದ್ರು. ಅವರು ತನ್ನ ಅಮೂಲ್ಯಗಳನ್ನ ಹೇಳ್ತಾ ಇದ್ರು. ನಾ 4th ಸ್ಟೇಜ್ ಕ್ಯಾನ್ಸರ್ ಇಂದ ಹೇಗೆ ಹೊರಗೆ ಬಂದೆ, ಆಕ್ಸಿಡೆಂಟ್ ಆಗಿ ಸ್ಕಲ್ನ ತೆಗೆದು 2 ತಿಂಗಳು ಫ್ರಿಡ್ಜ್ ಅಲ್ಲಿಟ್ಟು 10 ದಿನ ಕೋಮಾದಲ್ಲಿದ್ದವರು ಯಾವ ನೆನಪನೆ ಶಕ್ತಿಯನ್ನು ಕಳ್ಕೊಳ್ಳದೆ ಮತ್ತೆ ಹೇಗೆ ಬಂದು ಸ್ಟೇಜ್ ಮೇಲೆ ಕೂತ್ರು. ಇವೆಲ್ಲ ಅದೆಲ್ಲ ನಡಿಬೇಕಾದಂತ ದಿನ. ಮತ್ತು 12 ಜನ ಬಾಣಂತಿಯರು ಬಂದಿದ್ರು. 20-25 ವರ್ಷ ಏನೇ ಮಾಡಿದ್ರು IVF ಇದೆಲ್ಲ, ಆದರೆ ದೈವಿಕ ಶಕ್ತಿಯ ಪ್ರಯೋಗ ಅದು. ಹಾಗಾಗಿ ಅವತ್ತು ಇದೆಲ್ಲವನ್ನು ಕೂಡ ಹೇಳಬೇಕು ಅನ್ನುವ ಮನಸ್ಸಿದ್ರು ಕೂಡ ಹೇಳಕ್ ಆಗ್ಲಿಲ್ಲ. ಹಾಗಾಗಿ ಈಗ ಇಲ್ಲಿಯ ಮಾತನ್ನ ನಾನು ನಿಲ್ಲಿಸುತ್ತಾ ಕೇಕ್ ಕಟ್ ಮಾಡೋಣ. ಕೇಕ್ ಕಟ್ ಆದ್ಮೇಲೆ ನನ್ನ ಮಗ ಸುಬ್ರಹ್ಮಣ್ಯ ಒಂದು 4 ಮಾತುಗಳನ್ನ ಆಡ್ಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಅದಾದ ಮೇಲೆ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ, ಅದಾದ ಮೇಲೆ ಅಪ್ಪಾಜಿಗೆ ಆರತಿ, ಉಡಿ ತುಂಬಿ ಆರತಿ, ಅದಾದ್ಮೇಲೆ ಪ್ರಸಾದ ಮಾಡಿ ನೀವು ನಿಮ್ಮ ಮನೆಗೆ, ನಾನು ನಮ್ಮ ಕೆಳಗಡೆ ಆಶ್ರಮಕ್ಕೆ. ಜೈ ಶ್ರೀಮಾತ. ಕೇಕ್ ಅರೇಂಜ್ ಮಾಡಪ್ಪ. ಜನ್ಮದಿನದ ವಂದನೆ, ನೀವೇ ಜೀವಕ್ಕೆ ಸ್ಪಂದನೆ, ನಮ್ಮ ಬಾಳು ಬೆಳಗಲು ಜ್ಞಾನ ಜ್ಯೋತಿ ನೀವೇ. ಜನ್ಮದಿನದ ವಂದನೆ, ನೀವೇ ಜೀವಕ್ಕೆ ಸ್ಪಂದನೆ, ನಮ್ಮ ಬಾಳು ಬೆಳಗಲು ಜ್ಞಾನ ಜ್ಯೋತಿ ನೀವೇ. ಜನ್ಮದಿನದ ವಂದನೆ. ಪುಣ್ಯಮೂರ್ತಿ ಪಾದ ಅಪ್ಪಾಜಿ ನಮ್ಮನ್ನೆಲ್ಲ ಹರಸಿರಿ. ಪುಣ್ಯಮೂರ್ತಿ ಪಾದ ಅಪ್ಪಾಜಿ ನಮ್ಮನ್ನೆಲ್ಲ ಹರಸಿರಿ. ಜಗದ ತಾಯಿ ನಿಮ್ಮ ಹರಸಿ, ಜಗದ ತಾಯಿ ನಿಮ್ಮ ಹರಸಿ, ನೀವೇ ಜಗನ್ಮಾತೆಯಾದಿರಿ. ಕಂದರಾದ ನಮ್ಮ ಭಕುತಿ ನಿಮ್ಮ ಪಾದದಿ ಇಡುವೆವು. ಕಂದರಾದ ನಮ್ಮ ಭಕುತಿ ನಿಮ್ಮ ಪಾದದಿ ಇಡುವೆವು. ಜನ್ಮದಿನದ ವಂದನೆ. ನೀವೇ ತಾಯಿ, ನೀವೇ ತಂದೆ, ಕರವ ಹಿಡಿದ
ಹಿಡಿದು ನಡೆಸಿರಿ. ನೀವೇ ತಾಯಿ ನೀವೇ ತಂದೆ ಕರವ ಹಿಡಿದು ನಡೆಸಿರಿ. ನಿಮ್ಮ ಜೊತೆಗೆ ಪುಟ್ಟ ಹೆಜ್ಜೆ ನಿಮ್ಮ ಜೊತೆಗೆ ಪುಟ್ಟ ಹೆಜ್ಜೆ ಇಡುವುದನ್ನು ಕಲಿಸಿರಿ. ಎಡರೆ ಆದರೂ ತೊಡರೆ ಇದ್ದರೂ ನಿಮ್ಮ ಸರಿ ಕೋರುವೆವು.